Hello everyone, welcome to my YouTube channel. Today let's learn the lesson True Friendship ಅಂದ್ರೆ ನಿಜವಾದ ಸ್ನೇಹ. Once upon a time in the city of Syracuse lived two friends, Damon and Pythias. ಹಿಂದೆ ಒಂದು ಊರಲ್ಲಿ ಅಂದರೆ ಸಿರಕ್ಯೂಸ್ ಅನ್ನೋ ಊರಲ್ಲಿ ಇಬ್ಬರು ಸ್ನೇಹಿತರಿರ್ತಾರೆ. ಅವ್ರ ಹೆಸರೇನು ಅಂತಂದರೆ ಡೇಮನ್ ಆ್ಯಂಡ್ ಪಿಥಿಯಸ್. ಬೋತ್ ಆಫ್ ದೆಮ್ ವರ್ ಲವರ್ಸ್ ಆಫ್ ಟ್ರುತ್. ಅವರಿಬ್ಬರು ಸತ್ಯವಂತರು, ಯಾವಾಗಲೂ ಸತ್ಯವನ್ನೇ ನುಡಿತಾ ಇರ್ತಾರೆ. ಅವರಿಗೆ ಸತ್ಯವನ್ನು ಕಂಡರೆ ತುಂಬ ಪ್ರೀತಿ. ಹವೆವರ್ ದೇರ್ ಕಿಂಗ್ ಡಯನೈಸಸ್ ವಾಸ್ ಆ್ಯನ್ ಇವಿಲ್ ಮೈಂಡೆಡ್ ರೂಲರ್. ಓಕೆ, ಆ ಸಿರಕ್ಯೂಸ್ ಅನ್ನೋ ಊರಲ್ಲಿ ಡಯನೈಸಿಸ್ ಅನ್ನೋ ಒಬ್ಬ ಕಿಂಗ್ ಇರ್ತಾನೆ. ಅವನು ಇವಿಲ್ ಮೈಂಡೆಡ್, ಹಿ ವಾಸ್ ಆ್ಯನ್ ಇವಿಲ್ ಮೈಂಡೆಡ್. ಅವನೊಬ್ಬ ದುಷ್ಟ ಬುದ್ಧಿಯುಳ್ಳ ರಾಜ, ಕೆಟ್ಟ ಬುದ್ಧಿಗಳನ್ನುಳ್ಳ ರಾಜ ಅವನು. ಒನ್ ಡೇ ದ ಕಿಂಗ್ ಹರ್ಡ್ ದಟ್ ಪಿಥಿಯಸ್ ಹ್ಯಾಡ್ ಕಾಲ್ಡ್ ಹಿಮ್ ಕ್ರೂಯಲ್ ಆ್ಯಂಡ್ ಹ್ಯಾಡ್ ಸೆಟ್ ಸಮಥಿಂಗ್ ಎಗೇನೆಸ್ಟ್ ಹಿಮ್. ಒಂದಿನ ಈ ಡಯನೈಸಿಸ್ ಏನು ಕೇಳ್ಪಡ್ತಾನೆ ಅಂತಂದರೆ, ಪಿಥಿಯಾಸು ಅವನನ್ನು ತುಂಬ ಕ್ರೂರ ಅಂತ ಹೇಳ್ದ ಅಂತ, ಮತ್ತು ಅವನ ವಿರುದ್ಧ ಏನೇನೋ ಮಾತುಗಳನ್ನು ಆಡಿದಾನೆ ಅಂತ ಈ ರಾಜ ಕೇಳ್ಪಡ್ತಾನೆ. ಸೊ ಹಿ ಗಾಟ್ ವೆರಿ ಆ್ಯಂಗ್ರಿ. ಈ ಕಾರಣದಿಂದ ಡಯನೈಸಿಸ್ಗೆ ತುಂಬ ಕೋಪ ಬರುತ್ತೆ, ರಾಜನಿಗೆ ತುಂಬ ಕೋಪ ಬರುತ್ತೆ. ಯಾಕೆ? ಪಿಥಿಯಾಸು ಅವನನ್ನು ಕ್ರೂರ ಅಂತ ಕರೆದಿರೋದಕ್ಕೆ ಮತ್ತು ಅವನ ವಿರುದ್ಧ ಏನೇನೋ ಮಾತುಗಳನ್ನು ಆಡಿದ್ದಕ್ಕೆ ರಾಜನಿಗೆ ತುಂಬ ಕೋಪ ಬರುತ್ತೆ. ಈ ಅನೌನ್ಸ್ಡ್ ದಟ್ ಪಿಥಿಯಸ್ ವುಡ್ ಬಿ ಪನಿಷ್ಡ್ ಫಾರ್ ದಿಸ್ ಆ್ಯಂಡ್ ಹ್ಯಾಂಗ್ಡ್. ಅದಕ್ಕೆ ಅವನೇನಂತಾನೆ, ಈ ಥರ ಮಾತುಗಳನ್ನು ಆಡಿದ್ದಕ್ಕೆ ನಾನು ಪಿಥಿಯಾಸನಿಗೆ ಶಿಕ್ಷೆ ಕೊಡ್ತೀನಿ ಮತ್ತು ಅವನಿಗೆ ಮರಣ ದಂಡನೆಯನ್ನು ವಿಧಿಸ್ತೀನಿ ಅಂತ ಅವನು ಹೇಳ್ತಾನೆ. ಇನ್ ದ ಕೋರ್ಟ್ ಆಫ್ ಕಿಂಗ್ ಡಯನೈಸಿಸ್ ಈಸ್ ಆನ್ ದ ಥ್ರೋನ್. ಡಯನೈಸಿಸ್ ಆಸ್ಥಾನದಲ್ಲಿರ್ತಾನೆ, ತನ್ನ ಸಿಂಹಾಸನದ ಮೇಲೆ ಕುಳಿತಿರ್ತಾನೆ. ಪಿಥಿಯಸ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್. ಪಿಥಿಯಸ್ನ ಕೈಗಳು ಹಿಂದೆ ಕಟ್ಟಲಾಗಿರುತ್ತೆ. ಸೋಲ್ಜರ್ಸ್ ಆರ್ ಆನ್ ಹಿಸ್ ಈದರ್ ಸೈಡ್. ಸೈನಿಕರು ಪಿಥಿಯಾಸ್ನ ಎಡಕ್ಕೆ ಮತ್ತು ಬಲಕ್ಕೆ ನಿಂತಿರ್ತಾರೆ. ಎರಡೂ ಕಡೆ ಪಿಥಿಯಾಸ್ ಎಡಕ್ಕೆ ಬಲಕ್ಕೆ ಅವರು ನಿಂತಿರ್ತಾರೆ. ಪಿಥಿಯಸ್: ಓ ಕಿಂಗ್, ಪ್ಲೀಸ್ ಅಲೋ ಮೀ ಟು ಗೋ ಆ್ಯಂಡ್ ಮೀಟ್ ಮೈ ಓಲ್ಡ್ ಮದರ್ ಆ್ಯಂಡ್ ಮೈ ಸಿಸ್ಟರ್ ಬಿಫೋರ್ ಐ ಡೈ. ಅದಕ್ಕೆ ಪಿಥಿಯಾಸ್ ಒಂದು ವಿನಂತಿ ಮಾಡ್ತಾನೆ. ಏನಂತ ಮಾಡ್ತಾನೆ? ನಾನು ಸಾಯೋದಕ್ಕಿಂತ ಮುಂಚೆ ನನ್ನ ತಾಯಿನ ಮತ್ತು ನನ್ನ ತಂಗಿನ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವನು ಕೇಳ್ಕೊಳ್ತಾನೆ ರಾಜನ ಹತ್ರ. ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಆ್ಯಂಡ್ ಬಿಡ್ ಗುಡ್ ಬೈ ಟು ಮೈ ಮದರ್. ನಾನು ನನ್ನ ಅಕ್ಕನ ಮದುವೆಗೆ ತಯಾರಿಯನ್ನು ಮಾಡಬೇಕು ಮತ್ತು ನನ್ನ ತಾಯಿಗೆ ಗುಡ್ ಬಾಯ್ ಹೇಳಿಬಿಟ್ಟು ಬರಬೇಕು, ನನಗೆ ಅವಕಾಶ ಮಾಡಿಕೊಡು ಅಂತ ಪಿಥಿಯಸ್ ರಾಜನ ಹತ್ರ ಕೇಳ್ಕೊಳ್ತಾನೆ. ಆಫ್ಟರ್ ದಟ್ ಐ ವಿಲ್ ರಿಟರ್ನ್, ದಿಸ್ ಈಸ್ ಮೈ ಲಾಸ್ಟ್ ವಿಶ್. ನಾನು ಆಮೇಲೆ ನಿನ್ನ ಹತ್ರಕ್ಕೆ ಮತ್ತೆ ನಾನು ಮರಳಿ ಬರ್ತೇನೆ, ಇದು ನನ್ನ ಕೊನೆಯ ಆಸೆ ಅಂತ ಪಿಥಿಯಸ್ ರಾಜನ ಹತ್ರ ಕೇಳ್ಕೊಳ್ತಾನೆ. ಕಿಂಗ್ ಡಯನೈಸಿಸ್: ಇಂಪಾಸಿಬಲ್, ಐ ಕಾಂಟ್ ಗ್ರ್ಯಾಂಟ್ ಯುವರ್ ವಿಶ್. ಅದಕ್ಕೆ ಕಿಂಗ್ ಡಯನೈಸಿಸ್ ಏನು ಹೇಳ್ತಾನೆ? ಇಲ್ಲ, ಆಗೋದೇ ಇಲ್ಲ, ನಾನು ನಿನ್ನ ಆಸೆಯನ್ನು ನಾನು ಈಡೇರಿಸೋಕ್ಕಾಗೋದಿಲ್ಲ, ಇಲ್ಲ, ನಾನು ನಿನ್ನನ್ನು ಬಿಡಲ್ಲ, ಇಟ್ಸ್ ಇಂಪಾಸಿಬಲ್, ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಹೌ ಕ್ಯಾನ್ ಐ ಬಿ ಶ್ಯೂರ್ ದಟ್ ಯು ವಿಲ್ ರಿಟರ್ನ್? ನನಗೆ ಹೆಂಗೆ ಗೊತ್ತಾಗುತ್ತೆ ನೀನು ನಿಜವಾಗ್ಲೂ ನೀನು ಹಿಂದಿರುಗ್ತೀಯ ಅಂತ, ನನಗೇನು ನಂಬಿಕೆ ಇದೆ ಅಂತ ಅವನು ಹೇಳ್ತಾನೆ. ಆವಾಗ ಡೇಮನ್ ಎಂಟರ್ಸ್ ದ ಸೀನ್. ಆವಾಗ ಡೇಮನ್ ಆ ಸ್ಥಾನಕ್ಕೆ ಬರ್ತಾನೆ. ಡೇಮನ್: ಸರ್, ಐ ಆಮ್ ಡೇಮನ್ ಆ್ಯಂಡ್ ಅ ಟ್ರೂ ಫ್ರೆಂಡ್ ಆಫ್ ಪಿಥಿಯಸ್. ಆವಾಗ ಡೇಮನ್ ಏನು ಹೇಳ್ತಾನೆ? ಪ್ರಭುಗಳೇ, ಸರ್, ನಾನು ಡೇಮನ್ನ ನಿಜವಾದ ಸ್ನೇಹಿತ. ನಾನು ಪಿಥಿಯಾಸ್ದ ನಿಜವಾದ ಸ್ನೇಹಿತ ಅಂತ ಅವನು ಹೇಳ್ತಾನೆ. ಪ್ಲೀಸ್ ಲೆಟ್ ಹಿಮ್ ಗೋ ಟು ಫುಲ್ಫಿಲ್ ಹಿಸ್ ಲಾಸ್ಟ್ ವಿಶ್. ಪ್ಲೀಸ್ ಅವನನ್ನು ಬಿಟ್ಬಿಡಿ, ಅವನ ಕೊನೆಯ ಆಸೆಯನ್ನು ಅವನು ಪೂರೈಸ್ಕೊಂಡು ಬರಲಿ, ದಯವಿಟ್ಟು ಅವನನ್ನು ಬಿಡಿ ಅಂತ ಡೇಮನ್ನ ಕಿಂಗ್ ಹತ್ರ ಕೇಳ್ಕೊಳ್ತಾನೆ.
ಐ ವಿಲ್ ರಿಮೈನ್ ಇನ್ ಯುವರ್ ಕಸ್ಟಡಿ ಅಂಟಿಲ್ ಹಿ ರಿಟರ್ನ್ಸ್. ಆವಾಗ ಡೇಮನ್ ಏನಂತಾನೆ, ಪಿಥಿಯಾಸ್ ಹಿಂತಿರುಗೋವರೆಗೂ ನಾನು ನಿಮ್ಮ ಬಂಧನದಲ್ಲಿರ್ತೇನೆ, ಅವನನ್ನು ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಅವನು ವಾಪಸ್ ಬರೋವರೆಗೂ ನಾನು ನಿಮ್ಮ ಬಂಧನದಲ್ಲಿರ್ತೇನೆ ಅಂತ ಡೇಮನ್ ರಾಜನ ಹತ್ರ ಹೇಳ್ತಾನೆ. ಕಿಂಗ್ ಡಯೋನೈಸಿಸ್, ಆಲ್ ರೈಟ್ ಪಿಥಿಯಸ್, ಬಟ್ ಆನ್ ಒನ್ ಕಂಡೀಷನ್. ಅದಕ್ಕೆ ಕಿಂಗ್ ಡಯೋನೈಸಿಸ್ ಒಪ್ಕೊಳ್ತಾನೆ, ಆದರೆ ಒಂದು ಷರತ್ತಿಡ್ತಾನೆ. ಆದರೆ ಓಕೆ ಪಿಥಿಯಾಸ್, ನೀನು ಹೊರಡ್ಬೋದು, ಆದರೆ ಒಂದು ಷರತ್ತು ಅಂತಾನೆ. ಏನದು? ಐ ವಿಲ್ ಫಿಕ್ಸ್ ದಟ್ ಡೇ ಆ್ಯಂಡ್ ದ ಹವರ್ ಆಫ್ ಯುವರ್ ರಿಟರ್ನ್. ನೀನು ಯಾವ ದಿನ ಬರಬೇಕು, ಯಾವ ಗಂಟೆಗೆ ಬರಬೇಕು ಅನ್ನೋದನ್ನು ನಾನು ಫಿಕ್ಸ್ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಇಫ್ ಯು ಡು ನಾಟ್ ರಿಟರ್ನ್ ಇನ್ ಟೈಮ್, ಯುವರ್ ಫ್ರೆಂಡ್ ಡೇಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಯು. ನಾನು ಹೇಳಿದ ಸಮಯಕ್ಕೆ, ಟೈಮ್ಗೆ, ನಾನು ಹೇಳಿದ ದಿನಕ್ಕೆ ಅಥವಾ ಮತ್ತು ಸಮಯಕ್ಕೆ ನೀನು ಹಿಂತಿರುಗದೇ ಇದ್ದರೆ, ನೀನು ವಾಪಸ್ ಬರದೇ ಇದ್ದರೆ, ನಿನ್ನ ಸ್ನೇಹಿತ ಡೇಮನ್ನನ್ನು ನಾನು ಅವನಿಗೆ ಮರಣದಂಡನೆಯನ್ನು ನಾನು ವಿಧಿಸ್ತೇನೆ, ನಿನ್ನ ಜಾಗದಲ್ಲಿ ಅವನು ಸಾಯಬೇಕಾಗುತ್ತೆ ಅಂತ ಕಿಂಗ್ ಡಯೋನೈಸಿಸ್ ಹೇಳ್ತಾನೆ. ಸೊ ಪಿಥಿಯಸ್ ವಾಸ್ ಗ್ರಾಂಟೆಡ್ ಹಿಸ್ ಲಾಸ್ಟ್ ವಿಶ್. ಪಿಥಿಯಸ್ಗೆ ಅವನ ಕೊನೆ ಆಸೆ ನೆರವೇರಿಸ್ಕೊಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅವನಿಗೆ ದ ಕಿಂಗ್ ಗ್ರಾಂಟೆಡ್ ಹಿಮ್. ಈ ವೆಂಟ್ ಹೋಮ್, ಅವನ ಮನೆಗೆ ಹೋಗ್ತಾನೆ. ಕಂಪ್ಲೀಟೆಡ್ ಹಿಸ್ ವರ್ಕ್ ಆ್ಯಂಡ್ ಹರಿಡ್ ಬ್ಯಾಕ್ ಟು ಸಿರಾಕ್ಯೂಸ್. ಓಕೆನಾ? ಅವನು ಮನೆಗೆ ಹೋಗ್ತಾನೆ. ಅವನು ಏನೇನು ಕೆಲಸಗಳೆಲ್ಲ ಮಾಡಬೇಕಾಗಿರೋ, ಅಕ್ಕಂದು ತಂಗಿದು ಮದುವೆ ಮಾಡಬೇಕಾಗಿತ್ತಲ್ವ, ಮದುವೆ ಮಾಡಿಬಿಟ್ಟು ಅವ್ರ ಅಮ್ಮನಿಗೆ ಬಾಯ್ ಹೇಳಿಬಿಟ್ಟು ಅವನು ಆತ್ರದಿಂದ ಈ ಸಿರಾಕ್ಯೂಸ್ ಊರಿಗೆ ಸಿಟಿಗೆ ವಾಪಸ್ ಬರೋದಕ್ಕೆ ಅವನು ರೆಡಿ ಆಗ್ತಾನೆ. ಈ ಹ್ಯಾಡ್ ಟು ಫೇಸ್ ಮೆನಿ ಡೇಂಜರ್ಸ್ ಆ್ಯಂಡ್ ಸೊ ಹಿ ವಾಸ್ ಡಿಲೇಡ್. ಅವನು ದಾರಿಯಲ್ಲಿ ತುಂಬ ಅಪಾಯಗಳನ್ನು ಎದುರಿಸ್ಬೇಕಾಯಿತು. ಅದಕ್ಕೋಸ್ಕರ ಅವನಿಗೆ ಈ ಸಿರಾಕ್ಯೂಸ್ ಸಿಟಿಗೆ ತಲುಪೋದು ಒಂದು ಸ್ವಲ್ಪ ತಡವಾಗುತ್ತೆ. ಆನ್ ದ ಫಿಕ್ಸ್ಡ್ ಡೇ ಪಿಥಿಯಸ್ ಹ್ಯಾಡ್ ನಾಟ್ ರಿಟರ್ನ್. ರಾಜ ಒಂದು ದಿನ ಗೊತ್ತು ಮಾಡಿರ್ತಾನಲ್ಲ, ಈ ದಿನಾನೇ ನೀನು ವಾಪಸ್ ಬರಬೇಕು, ಈ ಟೈಮ್ಗೆ ನೀನು ವಾಪಸ್ ಬರಬೇಕು. ಆ ಟೈಮ್ಗೆ ಪಿಥಿಯಾಸು ಅಲ್ಲಿಗೆ ತಲುಪೋದಕ್ಕೆ ಆಗಲಿಲ್ಲ. ಆಸ್ ಅ ರಿಸಲ್ಟ್ ಡೇಮನ್ ವಾಸ್ ಟೇಕನ್ ಟು ಬಿ ಹ್ಯಾಂಗ್ಡ್. ಅದಕ್ಕೋಸ್ಕರ ಅವನ ರಾಜ ಹೇಳಿರ್ತಾನಲ್ಲ, ನೀನು ವಾಪಸ್ ಬರ್ತಾ ಇದ್ದರೆ ನಿನ್ನ ಸ್ನೇಹಿತನ ನಾನು ಹೇಳಿದ ಟೈಮ್ಗೆ, ಹೇಳಿದ ದಿನದಲ್ಲಿ ನಾನು ಅವನನ್ನು ಸಾಯಿಸ್ತೀನಿ, ಅವನಿಗೆ ಮರಣದಂಡನೆಯನ್ನು ನಾನು ವಿಧಿಸ್ತೀನಿ ಅಂತ ಹೇಳಿರ್ತಾನಲ್ಲ, ಅವನಿಗೆ ತುಂಬ ಅಡಚಣೆಗಳಾಗುತ್ತೆ. ಅವನ ದಾರಿಯಲ್ಲಿ ಪಿಥಿಯಸ್ಗೆ ಬರಬೇಕಾದ್ರೆ ತುಂಬ ಅಪಾಯಗಳನ್ನು ಎದುರಿಸ್ತಾನಲ್ಲ, ಅದಕ್ಕೆ ಅವನಿಗೆ ಲೇಟ್ ಆಗಿಬಿಡುತ್ತೆ. ಆದ ಕಾರಣ ಕಿಂಗ್ ಏನು ಮಾಡ್ತಾನೆ, ಡಯೋನೈಸಿಸ್ ಡೇಮನನ್ನು ಕರ್ಕೊಂಡು ಹೋಗ್ತಾನೆ, ಅವನಿಗೆ ನೇಣು ಹಾಕೋದಕ್ಕೆ ಅವನನ್ನು ಕರ್ಕೊಂಡು ಹೋಗ್ತಾನೆ. ಇನ್ ದ ಕೋರ್ಟ್ ಆಫ್ ಕಿಂಗ್ ಡಯೋನೈಸಿಸ್ ಈಸ್ ಆನ್ ದ ಥ್ರೋನ್. ಅವನ ಆಸ್ಥಾನ, ಡಯೋನೈಸಿಸ್ ಆಸ್ಥಾನದಲ್ಲಿ ಅವನು ತನ್ನ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಡಯೋನೈಸಿಸ್ ಡೇಮನ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್. ಈಗ ಡೇಮನ್ಸ್ನ ಕೈಗಳು ಹಿಂದೆ ಕಟ್ಟಲಾಗಿರುತ್ತೆ. ಸೋಲ್ಜರ್ಸ್ ಆನ್ ಹಿಸ್ ಈದರ್ ಸೈಡ್. ಸೈನಿಕರು ಅವನ ಬಲಕ್ಕೆ ಎಡಕ್ಕೆ ಎರಡೂ ಕಡೆ ನಿಂತಿರ್ತಾರೆ. ಕಿಂಗ್ ಡಯೋನೈಸಿಸ್, ವೇರ್ ಈಸ್ ಯುವರ್ ಫ್ರೆಂಡ್ ನೌ ಡೇಮನ್. ಅದಕ್ಕೆ ಕೇಳ್ತಾನೆ ಡೇಮನ್ ಹತ್ರ, ನಿನ್ನ ಸ್ನೇಹಿತ ಎಲ್ಲಿ? ಈ ಹ್ಯಾಸ್ ಲೆಫ್ಟ್ ಯು ಹಿಯರ್ ಟು ಡೈ. ಅವನು ನಿನ್ನನ್ನು ಇಲ್ಲಿ ಸಾಯೋದಕ್ಕೆ ಬಿಟ್ಟಿದ್ದಾನೆ. ಐ ಆಮ್ ಸರ್ಟೈನ್ ದಟ್ ಹಿ ವಿಲ್ ನಾಟ್ ರಿಟರ್ನ್. ನನಗೆ 100% ಗೊತ್ತು, ನಿಜವಾಗಿ ಗೊತ್ತು, ಅವನು ಇಲ್ಲಿಗೆ ವಾಪಸ್ ಬರೋದೇ ಇಲ್ಲ. ಯು ಆರ್ ಅ ಫೂಲ್. ನೀನೊಬ್ಬ ಮೂರ್ಖ. ಟು ಬಿ ಹಿಯರ್ ಇನ್ ದಿಸ್ ಪ್ಲೇಸ್. ನೀನೊಬ್ಬ ಮೂರ್ಖ ಈ ಜಾಗದಲ್ಲಿರೋದಕ್ಕೆ ಅಂತ ಡೇಮನ್ ಡಯೋನೈಸಿಸ್ಗೆ ಹೇಳ್ತಾನೆ. ಡೇಮನ್, ಯು ಆರ್ ಮಿಸ್ಟೇಕನ್. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅವನು ಹೇಳ್ತಾನೆ ಕಿಂಗ್ಗೆ. ಐ ನೋ ದಟ್ ಪಿಥಿಯಾಸ್ ವಿಲ್ ಕೀಪ್ ಹಿಸ್ ಪ್ರಾಮಿಸ್. ಅದಕ್ಕೆ ಅವನೇನು ಹೇಳ್ತಾನೆ, ನನಗೆ ಗೊತ್ತು ಪಿಥಿಯಾಸ್ ತನ್ನ ಮಾತನ್ನು ತಾನು ಉಳಿಸ್ಕೊಳ್ತಾನೆ. ಹಿ ವಿಲ್ ನೆವರ್ ಬ್ರೇಕ್ ಹಿಸ್ ಪ್ರಾಮಿಸ್. ಹಿ ವಿಲ್ ಬಿ ಬ್ಯಾಕ್ ಇನ್ ಟೈಮ್. ಅವನು ಹೇಳಿದ ಟೈಮಲ್ಲಿ, ಹೇಳಿದ ಸಮಯಕ್ಕೆ ಅವನು ಖಂಡಿತ ವಾಪಸ್ ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಈವನ್ ಇಫ್ he does not come back, I will be happy to die in his place as I love him dearly.
ಅವನು ಬೈ ಚಾನ್ಸ್ ಅವನೊಂದು ಪಕ್ಷ ಬರದೇ ಇದ್ದರೆ ವಾಪಸ್ಸು ನನಗೇನು ಪರವಾಗಿಲ್ಲ, ನಾನು ಸಂತೋಷವಾಗಿ ನಾನು ಸಾಯ್ತೀನಿ, ನನಗೆ ಅವನಂದರೆ ತುಂಬ ಇಷ್ಟ ಅಂತ ಪಿಥಿಯಸ್ ಡೇಮನ್ನ ಹೇಳ್ತಾನೆ. ಪಿಥಿಯಸ್ ಎಂಟರ್ಸ್ ದ ಕೋರ್ಟ್ ಹಾಲ್ ರನ್ನಿಂಗ್ ಗ್ಯಾಸ್ಪಿಂಗ್ ಫಾರ್ ಬ್ರೆತ್. ಆವಾಗ ಪಿಥಿಯಸ್ ಆ ಕೋರ್ಟ್ ಹಾಲ್ ಆಸ್ಥಾನಕ್ಕೆ ಓಡ್ಕೊಂಡು ಬರ್ತಾನೆ, ರನ್ನಿಂಗ್ ಓಡ್ಕೊಂಡು, ಗ್ಯಾಸ್ಪಿಂಗ್ ಫಾರ್ ಬ್ರೆತ್ ಅಂತಂದರೆ ಎದೆ ಉಸಿರು ಬಿಡುತ್ತಾ ಓಡ್ಕೊಂಡು ಬರ್ತಾನೆ ಅವನು. ಡೇಮನ್ ಎಂಬ್ರೇಸಸ್ ಪಿಥಿಯಾಸ್ ಆ್ಯಂಡ್ ವೀಪ್ಸ್. ಎಂಬ್ರೇಸಸ್ ಅಂದರೆ ಅಪ್ಪಿಕೊಳ್ಳೋದು. ಆವಾಗ ಡೇಮನ್ ಏನು ಮಾಡ್ತಾನೆ, ಪಿಥಿಯಾಸ್ನ ಅಪ್ಪಿಕೊಂಡು ಅಳ್ತಾನೆ. ಪಿಥಿಯಸ್, ಐ ಹ್ಯಾವ್ ಕಮ್, ಪ್ಲೀಸ್ ಡು ನಾಟ್ ಕಿಲ್ ಡೇಮನ್. ಪಿಥಿಯಸ್ ಏನಂತಾನೆ, ನಾನು ಬಂದುಬಿಟ್ಟಿದ್ದೀನಿ, ದಯವಿಟ್ಟು ಡೇಮನನ್ನು ನೀವು ಸಾಯಿಸಬೇಡಿ. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್. ನಾನು ನನ್ನ ಶಿಕ್ಷೆಯನ್ನು ತಗೊಳ್ಳೋದಕ್ಕೆ ನಾನು ವಾಪಸ್ ಬಂದಿದ್ದೀನಿ. ಪ್ಲೀಸ್ ಹ್ಯಾಂಗ್ ಮೀ, ನನ್ನನ್ನು ನೇಣು ಹಾಕಿ ಡೇಮನನ್ನು ಬಿಟ್ಬಿಡಿ ಅಂತ ಪಿಥಿಯಾಸ್ ಕೇಳ್ಕೊಳ್ತಾನೆ ರಾಜನ ಹತ್ರ. ಡೇಮನ್, ನೋ ಪ್ಲೀಸ್ ಹ್ಯಾಂಗ್ ಮೀ. ಅದಕ್ಕೆ ಡೇಮನ್ ಏನಂತಾನೆ, ಇಲ್ಲ ಇಲ್ಲ, ನನ್ನನ್ನು ನೇಣು ಹಾಕಿ. ಇಫ್ ಹಿ ವರ್ ಟು ಬಿ ಲೇಟ್ ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್. ಅವನೇನಾದರೂ ಲೇಟಾಗಿ ಬಂದಿದ್ದಿದ್ರೆ ನೀವು ನನ್ನನ್ನೇ ತಾನೇ ನೀವು ನೇಣು ಹಾಕ್ತಾ ಇದ್ದಿದ್ದು, ಅದಕ್ಕೆ ಅವನನ್ನು ನೇಣು ಹಾಕಬೇಡಿ, ಪ್ಲೀಸ್ ನನ್ನನ್ನೇ ನೇಣು ಹಾಕಿ. ಸೊ ಐ ಆಮ್ ಟು ಬಿ ಪನಿಷ್ಡ್, ನನಗೆ ಶಿಕ್ಷೆ ಆಗಬೇಕು. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್. ಅವರಿಬ್ಬರು ಇದೇ ರೀತಿ ವಾದ ಮಾಡ್ಕೊಳ್ತಾರೆ. ಒಂದು ಸ್ವಲ್ಪ ಸಮಯ ಇದೇ ರೀತಿ ವಾದ ಮಾಡ್ತಾರೆ. ಇಲ್ಲ ಬೇಡ ನನ್ನನ್ನು ನೇಣಾಕು, ಇಲ್ಲ ಬೇಡ ನನ್ನನ್ನು ನೇಣಾಕು ಅಂತ ಇಬ್ಬರು ಒಂದು ಸ್ವಲ್ಪ ಹೊತ್ತು ಆರ್ಗ್ಯೂ ಮಾಡ್ಕೊಳ್ತಾರೆ. ಅಟ್ ಲಾಸ್ಟ್ ಕೊನೆಯದೇನಾಗುತ್ತೆ, ಕಿಂಗ್ ಡಯೋನೈಸಸ್, ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಫ್ರೆಂಡ್ಶಿಪ್. ನನ್ನ ಜೀವನದಲ್ಲಿ ನಾನು ಈ ಥರ ಸ್ನೇಹವನ್ನು ನಾನು ನೋಡಲೇ ಇಲ್ಲ. ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸಸ್. ನೀವಿಬ್ಬರು ನಿಮ್ಮ ಮಾತನ್ನು ಉಳಿಸ್ಕೊಂಡಿದ್ದೀರಾ, ನಿಮ್ಮ ಮಾತುಗಳ ಮೇಲೆ ನೀವು ನಿಂತಿದ್ದೀರಾ. ಐ ಆಮ್ ಹ್ಯಾಪಿ ಟು ನೋ ದಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್. ನನಗೆ ತುಂಬ ಖುಷಿಯಾಗುತ್ತೆ ಈ ರೀತಿ ಸ್ನೇಹ ಇನ್ನೂ ಇದೆ ಅಂತ. ಐ ಸೆಟ್ ಯು ಬೋತ್ ಫ್ರೀ. ನಾನು ನಿಮ್ಮಿಬ್ಬರನ್ನ ಬಿಟ್ಬಿಡ್ತೀನಿ, ಯಾರನ್ನು ನಾನು ಹ್ಯಾಂಗ್ ಮಾಡೋದಿಲ್ಲ, ನಾನು ಯಾರಿಗೂ ಮರಣದಂಡನೆಯನ್ನು ನಾನು ವಿಧಿಸೋದಿಲ್ಲ, ನಾನು ನಿಮ್ಮಿಬ್ಬರನ್ನು ಬಿಟ್ಬಿಡ್ತೀನಿ ಅಂತ ಕಿಂಗ್ ಡಯೋನೈಸಸ್ ಹೇಳ್ತಾನೆ. ಈಗ ನಾವು ಮೀನಿಂಗ್ಸ್ ನೋಡೋಣ. ವರ್ಡ್ಸ್ ಟು ನೋ. ಸಿರಾಕ್ಯೂಸ್ ಅಂತಂದರೆ ಅ ಸಿಟಿ ಇನ್ ಏನ್ಷಿಯಂಟ್ ಗ್ರೀಸ್. ಅದು ಒಂದು ಸಿಟಿ, ಏನ್ಷಿಯಂಟ್ ಗ್ರೀಸಲ್ಲಿ ಅದೊಂದು ಸಿಟಿ. ಪಿಥಿಯಸ್, ಈವಿಲ್ ಮೈಂಡೆಡ್, ಹ್ಯಾವಿಂಗ್ ಬ್ಯಾಡ್ ಆರ್ ಕ್ರೂಯಲ್ ಥಾಟ್ಸ್ ಅಂದರೆ ದುಷ್ಟ ಬುದ್ಧಿ ಅಥವಾ ದುಷ್ಟ ಮನಸ್ಸು ಉಳ್ಳವರು ಅಂತ. ಇಂಪಾಸಿಬಲ್, ಸಮಥಿಂಗ್ ದಟ್ ಕೆನಾಟ್ ಹ್ಯಾಪನ್, ಸಾಧ್ಯವಿಲ್ಲದ. ಸರ್ಟೈನ್, ಶ್ಯೂರ್, ನಿಶ್ಚಿತವಾದ, ಖಚಿತವಾದ. ಫುಲ್ಫಿಲ್, ಟು ಡೂ ವಾಟ್ ಈಸ್ ಹೋಪ್ಡ್ ಫಾರ್, ಪೂರೈಸುವುದು, ನೆರವೇರಿಸುವುದು. ಲಾಯಲಿಟಿ, ಸ್ಟೇಯಿಂಗ್ ಫಿರ್ಮ್ ಇನ್ ಫ್ರೆಂಡ್ಶಿಪ್, ನಿಯತ್ತು, ನಿಷ್ಠೆಯಿಂದ ಇರೋದು ಸ್ನೇಹದಲ್ಲಿ. ಎಕ್ಸಿಕ್ಯೂಷನ್, ಪುಟ್ಟಿಂಗ್ ಟು ಡೆತ್, ಮರಣದಂಡನೆ. Vocabulary, fill in the blanks with the words given in the box. Dionysus was an evil-minded ruler. Dionysus ಒಬ್ಬ ದುಷ್ಟಬುದ್ಧಿಯುಳ್ಳ ರಾಜ. Damon was to be imprisoned until Pythias returned. ಓಕೆನಾ, ಡೇಮನ್ ಜೈಲಲ್ಲಿ ಇರಬೇಕಾಗಿರುತ್ತೆ ಪಿಥಿಯಾಸ್ ಹಿಂತಿರುಗೋವರೆಗೂ. Pythias faced many dangers while he was returning and was delayed. Next, fourth one, Damon was sure that his friend would never break his word. Next, fifth one, Pythias and Damon kept their promises. Next main, state whether the following statements are true or false. Write T for correct and F for incorrect sentences in the space provided. Correct and rewrite the incorrect sentences. Damon and Pythias were lovers of truth. ಹೌದು, ನಿಜ. ಡೇಮನ್ ಮತ್ತು ಪಿಥಿಯಸ್ಗೆ ನಿಜ ಅಂದರೆ ಪ್ರೀತಿ, ಅವರು ಯಾವಾಗಲೂ ಸತ್ಯವಂತರು. Dionysus was a kind
ರೂಲರ್ ಅಲ್ಲ, ಅವನೊಬ್ಬ ಕ್ರೂರವಾದ ರಾಜ. ಸೊ ಇಲ್ಲಿ ನೀವು ಮತ್ತೆ ಬರಿಬೇಕು, ಡಯೋನಿಸಸ್ ವಾಸ್ ಅ ಕ್ರೂಯಲ್ ರೂಲರ್. ಓಕೆ, ದಿಸ್ ಈಸ್ ಫಾಲ್ಸ್. ಥರ್ಡ್ ಒನ್, ಡೇಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್. ಹೌದು, ಇದು ನಿಜ. ಯಾಕಂದರೆ ಡೇಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ, ಅದು ತಪ್ಪು, ಅದು ಫಾಲ್ಸ್. ಬಿಕಾಸ್ ಡೇಮನ್ ಅಲ್ಲ, ಪಿಥಿಯಾಸ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್. ಅಂದರೆ ಪಿಥಿಯಾಸ್ ಅವ್ನು ಸಾಯೋದಕ್ಕಿಂತ ಮುಂಚೆ ತನ್ನ ತಾಯಿಯನ್ನು ಮತ್ತು ಅಕ್ಕನ ಮದುವೆಯನ್ನು ಮಾಡಬೇಕು ಅಂತ ಇರ್ತಾನಲ್ಲ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್. ಇದು ನೀವೇನು ಬರಿಬೇಕು, ಪಿಥಿಯಾಸ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್. ಡೇಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್, ಇದು ತಪ್ಪಾದ ಸೆಂಟೆನ್ಸ್. ದ ಕಿಂಗ್, ನೆಕ್ಸ್ಟ್ ಒನ್, ದ ಕಿಂಗ್ ವಾಸ್ ಶ್ಯೂರ್ ದಟ್ ಪಿಥಿಯಾಸ್ ವುಡ್ ರಿಟರ್ನ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಅವನು ಕಿಂಗ್ ರಾಜ ಏನು ಅಂದ್ಕೊಂಡಿರ್ತಾನೆ, ಪಿಥಿಯಾಸ್ ಅಲ್ಲ, ಪಿಥಿಯಾಸು ಬರೋದಿಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ. ಸೊ ಇದು ರಾಂಗ್. ನೆಕ್ಸ್ಟ್ ಫಿಫ್ತ್ ಒನ್, ಡೇಮನ್ ವಾಸ್ ರೆಡಿ ಟು ಡೈ ಫಾರ್ ಹಿಸ್ ಫ್ರೆಂಡ್. ಹೌದು, ನಿಜ. ಡೇಮನ್ ತನ್ನ ಸ್ನೇಹಿತನಿಗೋಸ್ಕರ, ಪಿಥಿಯಾಸ್ಗೋಸ್ಕರ ಅವ್ನು ಸಾಯೋದಕ್ಕೆ ಸಿದ್ಧನಾಗ್ತಾನೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಪಿಥಿಯಾಸ್ ರೀಚ್ ಇನ್ ಟೈಮ್ ಟು ಸೇವ್ ಹಿಸ್ ಫ್ರೆಂಡ್. ಹೌದು, ನಿಜ, ಟ್ರೂ. ಪಿಥಿಯಾಸ್ ಡೇಮನನ್ನು ಕಾಪಾಡೋದಕ್ಕೆ ಅವನು ಸರಿಯಾದ ಸಮಯಕ್ಕೆ ಅಲ್ಲಿ ಹೋಗ್ತಾನೆ ತನ್ನ ಶಿಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಕಾಂಪ್ರಹೆನ್ಷನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಫಸ್ಟ್ ಒನ್, ವೇರ್ ಡಿಡ್ ಡೇಮನ್ ಆ್ಯಂಡ್ ಪಿಥಿಯಸ್ ಲಿವ್. ಅವರಿಬ್ಬರು ಎಲ್ಲಿರ್ತಾರೆ, ಎಲ್ಲಿ ವಾಸವಾಗಿರ್ತಾರೆ? ದೇ ಲಿವ್ಡ್ ಇನ್ ದ ಸಿಟಿ ಆಫ್ ಸಿರಾಕ್ಯೂಸ್. ಡೇಮನ್ ಆ್ಯಂಡ್ ಪಿಥಿಯಸ್ ಲಿವ್ಡ್ ಇನ್ ದ ಸಿಟಿ ಆಫ್ ಸಿರಾಕ್ಯೂಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಹೂ ವಾಸ್ ದ ರೂಲರ್ ಆಫ್ ಸಿರಾಕ್ಯೂಸ್. ಸಿರಾಕ್ಯೂಸ್ನ ರಾಜ ಯಾರು? ಡಯೋನೈಸಿಸ್. ಡಯೋನೈಸಿಸ್ ವಾಸ್ ದ ರೂಲರ್ ಆಫ್ ಸಿರಾಕ್ಯೂಸ್. ಥರ್ಡ್ ಒನ್, ವೈ ಡಿಡ್ ದ ಕಿಂಗ್ ವಾಂಟ್ ಟು ಪನಿಷ್ ಪಿಥಿಯಸ್. ರಾಜ ಪಿಥಿಯಸ್ಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಅಂದ್ಕೊಳ್ತಾನೆ? ಯಾಕೆ ಅಂತಂದರೆ ಪಿಥಿಯಾಸ್ ಹೇಳಿರ್ತಾನೆ ಅವನೊಬ್ಬ ಕ್ರೂರವಾದ ರಾಜ ಮತ್ತು ಅವನ ವಿರುದ್ಧ ಏನೇನೋ ಮಾತುಗಳನ್ನು ಆಡಿರ್ತಾನೆ. ಇದಕ್ಕೋಸ್ಕರ ರಾಜ ಪಿಥಿಯಸ್ಗೆ ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಳ್ತಾನೆ. ಪಿಥಿಯಸ್ ಕಾಲ್ಡ್ ದ ಕಿಂಗ್ ಕ್ರೂಯಲ್ ಆ್ಯಂಡ್ ಸೆಟ್ ಸಮಥಿಂಗ್ ಎಗೇನೆಸ್ಟ್ ಹಿಮ್, ಸೊ ಹಿ ವಾಂಟೆಡ್ ಟು ಪನಿಷ್ ಹಿಮ್. ಫೋರ್ತ್ ಒನ್, ವಾಟ್ ಡಿಡ್ ಪಿಥಿಯಸ್ ವಿಶ್ ಟು ಫುಲ್ಫಿಲ್ ಬಿಫೋರ್ ಹಿ ಡೈಡ್. ಅವನು ಸಾಯೋದಕ್ಕಿಂತ ಮುಂಚೆ ಅವನ ಆಸೆಗಳನ್ನು ಅವನು ಏನು ನೆರವೇರಿಸ್ಕೋಬೇಕು ಅಂತ ಅವನಿರ್ತಾನೆ. ಅವನು ಸಾಯೋದಕ್ಕಿಂತ ಮುಂಚೆ ಅವ್ರ ತಾಯಿಗೆ ಬಾಯಿ ಹೇಳಿಬಿಟ್ಟು ಅವ್ರ ಅಕ್ಕನ ಮದುವೆ ಮಾಡಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ಸೊ ಬಿಫೋರ್ ಹಿ ಡೈಡ್, ಪಿಥಿಯಸ್ ವಿಶ್ ಟು ಅರೇಂಜ್ ಹಿಸ್ ಸಿಸ್ಟರ್ಸ್ ಮ್ಯಾರೇಜ್ ಆ್ಯಂಡ್ ಬಿಡ್ ಹಿಸ್ ಮದರ್ ಗುಡ್ ಬೈ. ನೆಕ್ಸ್ಟ್ ಫಿಫ್ತ್ ಒನ್, ವಾಟ್ ವಾಸ್ ದ ಕಂಡೀಷನ್ ಲೇಡ್ ಡೌನ್ ಬೈ ದ ಕಿಂಗ್. ರಾಜ ಏನು ಷರತ್ತನ್ನು ಇರ್ತಾನೆ, ಇವಾಗ ಪಿಥಿಯಾಸ್ ವಾಪಸ್ ಬರದೇ ಇದ್ದರೆ ಅದು ಹೇಳಿದ ಸಮಯಕ್ಕೆ ಡೇಮನ್ನ ನೇಣು ಹಾಕ್ತೀನಿ ಅಂತ ಅವನು ಹೇಳಿರ್ತಾನೆ. ಕಿಂಗ್ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ದ ಹವರ್ ಆಫ್ ಪಿಥಿಯಸ್ ರಿಟರ್ನ್. ಇಫ್ ಹಿ ಡಿಡ್ ನಾಟ್ ರಿಟರ್ನ್ ಇನ್ ಟೈಮ್, ಹಿಸ್ ಫ್ರೆಂಡ್ ಡೇಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಹಿಮ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ವೈ ವಾಸ್ ಪಿಥಿಯಸ್ ಡಿಲೇಡ್ ವೈಲ್ ರಿಟರ್ನಿಂಗ್. ಪಿಥಿಯಸ್ಸು ವಾಪಸ್ ಬರಬೇಕಾದ್ರೆ ಅವನಿಗೆ ಯಾಕೆ ತಡವಾಯಿತು? ಅವನು ತುಂಬ ಅಡಚಣೆಗಳನ್ನು ಅವನು ಎದುರಿಸಬೇಕಾಯಿತು. ಪಿಥಿಯಸ್ ಹ್ಯಾಡ್ ಟು ಫೇಸ್ ಮೆನಿ ಡೇಂಜರ್ಸ್, ಸೊ ಹಿ ವಾಸ್ ಡಿಲೇಡ್. ನೆಕ್ಸ್ಟ್ ಸೆವೆಂತ್ ಒನ್, ವಾಟ್ ಡಿಡ್ ಬೋತ್ ದ ಫ್ರೆಂಡ್ಸ್ ಆರ್ಗ್ಯೂ ಓವರ್. ಅವರಿಬ್ಬರು ಲಾಸ್ಟಲ್ಲಿ ಏನಕ್ಕೆ ಆರ್ಗ್ಯೂ ಮಾಡಿಕೊಂಡು? Pythias said, I have come, please do not kill Damon. I have come back to take the punishment. Please hang me. Damon said, no, please hang me. If he were to be late, then I would have been hanged. So I am to be punished. Both of them argued for some time. ಅವರಿಬ್ಬರು ಏನಂತ ವಾದ ಮಾಡ್ಕೊಳ್ತಾರೆ, ನಾನು ಬಂದಿದ್ದೀನಿ, ಡೇಮನನ್ನು ಕೊಲ್ಲಬೇಡಿ, ಅವನಿಗೆ ನೇಣು ಹಾಕಬೇಡಿ, ನಾನು ಪನಿಷ್ಮೆಂಟನ್ನು ತಗೊಳ್ತೀನಿ, ನಾನು ಶಿಕ್ಷೆಯನ್ನು ತಗೊಳ್ತೀನಿ. ಅದಕ್ಕೆ ಡೇಮನ್ ಏನಿರ್ತಾನೆ, ಇಲ್ಲ ನನ್ನನ್ನೇ ನೇಣು ಹಾಕಿ, ಅವ್ನು ಟೈಮಿಗೆ ಬರದೇ ಇದ್ದಿದ್ರೆ ನನ್ನನ್ನು ನೇಣು ಹಾಕ್ತಿದ್ರಲ್ಲ, ನಾನೇ ಶಿಕ್ಷೆಯನ್ನು ತಗೊಳ್ತೀನಿ ಅಂತ ಇಬ್ಬರು ಸ್ವಲ್ಪ ಸಮಯ ವಾದ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಏಯ್ತ್ ಒನ್, ವೈ ಡಿಡ್ ದ ಕಿಂಗ್ ಸೆಟ್ ಬೋತ್ ಆಫ್ ದೆಮ್ ಫ್ರೀ. ರಾಜ ಕೊನೆಯಲ್ಲಿ ಇಬ್ಬರನ್ನು
ಯಾಕೆ ಬಿಟ್ಬಿಡ್ತಾನೆ? ಇಬ್ರಿಗೂ ನೇಣು ಹಾಕಲ್ಲ ಯಾಕೆ? ಕಿಂಗ್ ಹ್ಯಾಡ್ ನೆವರ್ ಸೀನ್ ಸಚ್ ಫ್ರೆಂಡ್ಶಿಪ್. ಪಿಥಿಯಸ್ ಆ್ಯಂಡ್ ಡೇಮನ್ kept their promises. King was happy to know that such friendship exists, so he set both free. ರಾಜ ಆ ಥರ ಸ್ನೇಹವನ್ನು ಯಾವತ್ತೂ ನೋಡಿರಲ್ಲ. ಅವರಿಬ್ಬರು ಪಿಥಿಯಸ್ ಮತ್ತು ಡೇಮನ್ ಅವ್ರ ಮಾತು ಮೇಲೆ ಅವ್ರು ನಿಂತಿರ್ತಾರೆ. ಅವರೊಬ್ಬರು ಅವ್ರ ಮಾತುಗಳನ್ನು ಉಳಿಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ರಾಜ ತುಂಬ ಖುಷಿಪಟ್ಟು ಅವರಿಬ್ಬರನ್ನ ಫ್ರೀ ಆಗಿಬಿಡ್ತಾರೆ. ಇಬ್ರಿಗೂ ಶಿಕ್ಷೆ ಕೊಡೋದಿಲ್ಲ. ನೆಕ್ಸ್ಟ್ ಮೇನ್, discuss with your friends the following questions and answer each of them in 4 to 6 sentences. First question, how do you know that Damon and Pythias were good friends? Give some examples from the story. ನಿಮಗೆ ಹೇಗೆ ಗೊತ್ತು ಡೇಮನ್ ಆ್ಯಂಡ್ ಪಿಥಿಯಾಸ್ ವರ್ ಗುಡ್, ಅವರಿಬ್ಬರು ಒಳ್ಳೆ ಸ್ನೇಹಿತರ ಅಂತ? ನೀವು ಅದಕ್ಕೆ ಉದಾಹರಣೆಗಳನ್ನ ನೀವು ಕೊಡಬೇಕು. Damon is ready to be punished for his friend Pythias' last wish. Pythias returned in time to save his friend Damon's life. Finally, Pythias and Damon argued with each other to save another's life. This example proved their true friendship. ಅವರಿಬ್ಬರು ಡೇಮನ್ನು ಅವನ ಶಿಕ್ಷೆನ ತಗೊಳ್ಳೋದಕ್ಕೆ ರೆಡಿಯಾಗಿರ್ತಾನೆ, ಪಿಥಿಯಾಸ್ನ ಶಿಕ್ಷೆ ತಗೊಳ್ಳೋದಕ್ಕೆ ರೆಡಿಯಾಗಿರ್ತಾನೆ. ಮತ್ತು ಪಿಥಿಯಾಸ್ ಅವನು ಹೇಳಿದ ರಾಜ ಹೇಳಿದ ಸಮಯಕ್ಕೆ ಅವನು ಹಿಂತಿರುಗಿ ತನ್ನ ಸ್ನೇಹಿತನ ಪ್ರಾಣವನ್ನು ಉಳಿಸೋದಕ್ಕೆ ಅವನು ನೋಡ್ತಾನೆ. ಕೊನೆಯಲ್ಲಿ ಅವರಿಬ್ಬರು ಏನಂತ ವಾದಿ ಮಾಡ್ಕೊಳ್ತಾನೆ, ಈಗ ನನ್ನನ್ನು ನೇಣು ಹಾಕಿ ಅವನನ್ನು ಹಾಕಬೇಡಿ ಅಂತ ಇಬ್ಬರು ಒಬ್ರಿಗೊಬ್ರು ನೇಣು ಹಾಕ್ಕೊಳ್ತಾರೆ. ಇದರೆಲ್ಲ ವಿಚಾರದಿಂದ ನಮಗೆ ಗೊತ್ತಾಗುತ್ತೆ ಅವರಿಬ್ಬರದು ನಿಜವಾದ ಸ್ನೇಹ ಅಂತ. ಸೆಕೆಂಡ್ ಒನ್, ವಾಟ್ ಮೇಡ್ ದ ಕಿಂಗ್ ಚೇಂಜ್ ಹಿಸ್ ಡಿಸಿಷನ್ ಅಟ್ ದ ಎಂಡ್? ರಾಜ ತನ್ನ ನಿರ್ಧಾರವನ್ನು ಬದಲಾಯಿಸೋದಕ್ಕೆ ಏನು ಕಾರಣ? ಕಿಂಗ್ ಡಯನೈಸಸ್ ಸಾ ಪಿಥಿಯಸ್ ಆ್ಯಂಡ್ ಡೇಮನ್ ಆರ್ಗ್ಯೂಯಿಂಗ್ ಈಚ್ ಅದರ್ ಟು ಸೇವ್ ಅನದರ್ಸ್ ಲೈಫ್. ಅವರಿಬ್ಬರು ರಾಜ ಏನು ನೋಡ್ತಾನೆ, ಪಿಥಿಯಸ್ ಮತ್ತು ಡೇಮನ್ನು ಅವರಿಬ್ಬರು ಒಬ್ರಿಗೊಬ್ರು ಆರ್ಗ್ಯೂ ಮಾಡ್ಕೊಳ್ತಾ ಇರ್ತಾರೆ ಅವರ ಒಬ್ರದೊಬ್ಬರು ಜೀವ ಉಳಿಸೋದಕ್ಕೆ. King understood their true friendship and changed his decision and set them ಫ್ರೀ ಅಟ್ ದ ಎಂಡ್. ರಾಜನಿಗೆ ಇವರಿಬ್ಬರ ಸ್ನೇಹ ಅರ್ಥ ಆಗಿ ರಾಜ ತನ್ನ ನಿರ್ಧಾರವನ್ನು ಬದಲಾಯಿಸ್ಕೊಂಡು ಅವರಿಬ್ಬರನ್ನು ಶಿಕ್ಷೆ ಕೊಡ್ತಾರೆ, ಇಬ್ಬರನ್ನು ಫ್ರೀ ಆಗಿಬಿಡ್ತಾನೆ. ನೆಕ್ಸ್ಟ್, ಲ್ಯಾಂಗ್ವೇಜ್ ಎಕ್ಸಸೈಸ್. ಡಿಸ್ಕಸ್ ಇನ್ ಪೇರ್ಸ್ ಆ್ಯಂಡ್ ಫಿಲ್ ಇನ್ ದ ಟೇಬಲ್ ವಿತ್ ದ ಥಿಂಗ್ಸ್ ದಟ್ you find in your house. One is done for you. ಡ್ರಾಯಿಂಗ್ ರೂಮಲ್ಲಿ ನಾವೇನು ನೋಡ್ಬೋದು, ಚೇರ್, ಟೇಬಲ್, ಸೋಫಾ. ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ಸ್ಟವ್, ಕುಕ್ಕರ್, ಯುಟೆನ್ಸಿಲ್ಸ್. ಬಾತ್ರೂಮ್, ಟ್ಯಾಪ್, ಬಕೆಟ್, ಸೋಪ್. ಬೆಡ್ರೂಮ್, ಬೆಡ್, ಪಿಲ್ಲೋ, ಕಾಟ್. ರೈಟ್ ಅಬೌಟ್ ಯುವರ್ ಸೆಲ್ಫ್ ಇನ್ ಕಂಪ್ಲೀಟ್ ಸೆಂಟೆನ್ಸಸ್. ಓಕೆ, ನಿಮ್ಮ ಹೆಸರು, ವಾಟ್ ಈಸ್ ಯುವರ್ ನೇಮ್, ಮೈ ನೇಮ್, ಮೈ ಫಾದರ್ಸ್ ನೇಮ್, ಮೈ ಮದರ್ಸ್ ನೇಮ್, ಮೈ ಡೇಟ್ ಆಫ್ ಬರ್ತ್, ಮೈ ಪ್ಲೇಸ್ ಆಫ್ ಬರ್ತ್, ಮೈ ಸ್ಕೂಲ್ಸ್ ನೇಮ್. ಸೊ ದಿಸ್ ಈಸ್ ದ ಎಂಡ್ ಆಫ್ ದ ವಿಡಿಯೋ. ನಿಮ್ಮೆಲ್ಲರಿಗೂ ಈ ಲೆಸನ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.